ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ಇವತ್ತು ನಾವು 30 ಕರ್ನಾಟಕದ ಇ ಆಡಳಿತ, ಇ ಗವರ್ನೆನ್ಸ್ ಅಂತ ಏನ್ ಹೇಳ್ತೀವಿ, ಅದರ ಯೋಜನೆಗಳನ್ನ ನೋಡ್ಬೇಕು ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳನೇ ಇಂಪಾರ್ಟೆಂಟ್. ಸೊ ಈ ಆಡಳಿತಕ್ಕೆ ಎಲ್ಲ ಸರ್ಕಾರಗಳಿಂದ 2000ರಿಂದ ಹಿಡಿದು ಬಹಳ ಪುಷ್ ಇದೆ. ಸೊ ಈ ಸ್ಕೀಮ್ಗಳು, ಈ ಯೋಜನೆಗಳು, ಈ ಆಪ್ಗಳು ಇವೆಲ್ಲ ಬಹಳನೇ ಮುಖ್ಯ ಆಗುತ್ತೆ. ಸೊ ನಾವು ನಡೆಸ್ತಾ ಇರುವಂತದ್ದು KS 2024ಕ್ಕೆ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸ್. ಇವತ್ತು ಡೇ 13ನೇ ದಿನ. ಇವತ್ತು ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ಇದು ಕರ್ನಾಟಕ ಸರ್ಕಾರದ ಮಾತ್ರ ಇ ಆಡಳಿತ ಯೋಜನೆಗಳು. ಇದರಲ್ಲಿಯೇ ಇನ್ನೂ ಹಲವಾರಷ್ಟು ಇದಾವೆ. ಆ ಹಲವಾರಷ್ಟು ಸ್ಕೀಮ್ಗಳನ್ನು ಕವರ್ ಮಾಡ್ಬೇಕು ಅಂದ್ರೆ ಪಾರ್ಟ್ 2 ಅಂತ ಕವರ್ ಮಾಡಿ. ಕರ್ನಾಟಕದ ಇ ಆಡಳಿತ ಬೇರೆ ಯೋಜನೆಗಳನ್ನ ಪಾರ್ಟ್ 2 ಗಾಗಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಸೊ ಮೊದಲನೇದಾಗಿ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಹೊಸದಾಗಿ ಸೇರಿಸಲಾದ ರಾಮ್ಸಾರ್ ಸೈಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವುದು ರಾಮ್ಸಾರ್ ಸೈಟ್ ಅಲ್ಲ ಅಂತ? ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಅಘನಾಶಿನಿ ನದಿ ಮುಖ, ಮಾಗಡಿ ಕೆರೆ ಮೀಸಲು, ಗುಡವಿ ಪಕ್ಷಿಧಾಮ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್. ಮೊದಲನೆಯದಾಗಿ ಬಹಳನೇ ಇಂಪಾರ್ಟೆಂಟ್ ಆದಂತದ್ದು, ಸೊ ನೀವು ಇಲ್ಲಿ ನೋಡಬಹುದು ಸೇವಾ ಸಿಂಧು ಅಂತ. ಸೊ ಈ ಸರ್ಕಾರದ ಒಂದು ವೆಬ್ಸೈಟ್, ಇದರಲ್ಲಿ ನೀವು ಸೇವಾ ಸಿಂಧು ಬಗ್ಗೆ ಮತ್ತೆ ಇನ್ನ ಇಲಾಖೆಗಳು, ಅದರ ಮತ್ತು ಬೇರೆ ಬೇರೆ ಸೇವೆಗಳು ಮತ್ತು ಎಲ್ಲ ವಿಷಯಗಳನ್ನ ತಿಳ್ಕೊಬಹುದು. ಅದಲ್ಲದೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಇವರ ಒಟ್ಟು ಅರ್ಜಿಗಳ ಎಷ್ಟು ಸ್ವೀಕೃತ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಸುಮಾರು 1 ಕೋಟಿಯ ಗೃಹಲಕ್ಷ್ಮಿ, 1,52,000 ಗೃಹ ಜ್ಯೋತಿ ಮತ್ತು ಯುವ ನಿಧಿಗೆ 1,00,000 ಹತ್ತತ್ರ. ಸೊ ನಾವು ತಿಳಿದುಕೊಳ್ಬೇಕಾಗಿರೋದು ಸೇವಾ ಸಿಂಧು ಬಗ್ಗೆ. ಸೊ ಏನಪ್ಪಾ ಇದು ಅಂತ ಕೇಳಿದ್ರೆ, ಕರ್ನಾಟಕ ಸರ್ಕಾರದ ಉಪಕ್ರಮ, ಇನಿಷಿಯೇಟಿವ್ ಇದು. ನಾಗರಿಕ ಸೇವೆಗಳನ್ನು ತಲುಪಿಸಲು, ಯಾರಿಗೆ? ನಾಗರಿಕರಿಗೆ ವಿವಿಧ ಸೇವಾ ವಿತರಣಾ ಚಾನೆಲ್ಗಳು ಮತ್ತು ನಾಗರಿಕ ಸೇವಾ ಕೇಂದ್ರಗಳೊಂದಿಗೆ ಸಂಯೋಜಿಸುತ್ತದೆ. ಸೊ ಇದೊಂಥರ ಇಂಟಗ್ರೇಟ್ ಮಾಡುತ್ತೆ ಬೇರೆ ಸರ್ವಿಸಸ್ ಜೊತೆ. ಸೊ ನಗದು ರಹಿತ, ಕ್ಯಾಶ್ಲೆಸ್, ಮುಖರಹಿತ, ಫೇಸ್ಲೆಸ್ ಮತ್ತು ಕಾಗದ ರಹಿತ, ಪೇಪರ್ಲೆಸ್ ಆದಂತಹ ಗವರ್ನೆನ್ಸ್ ಅನ್ನ ಕೊಡಬೇಕು ಅಂತ. ಇದರಿಂದ ಏನಾಗುತ್ತೆ ಅಂದ್ರೆ ಕರಪ್ಷನ್ ಹಾಗೆಯೇ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಯಾರನ್ನು ನೋಡುವ ಅವಶ್ಯಕತೆ ಇಲ್ಲ. ಸೊ ಯಾವುದೇ ಒಂದು ಪೇಪರಿನ ಮೇಲೆ ಸಿಗ್ನೇಚರ್ ಇಲ್ಲದ ಕಾರಣ. ಸೊ ಹ್ಯಾಸಲ್ ಫ್ರೀ ಸೇವಾ ವಿತರಣೆ ಅಂತ ಹೇಳ್ತೀವಲ್ಲ, ಸೊ ಯಾವುದೇ ಹ್ಯಾಸಲ್ಸ್ ಇರ್ಲಾದೆ, ಯಾವುದೇ ಒಂದು ಸಂಘರ್ಷವಿಲ್ಲಾರ್ದಂತಹ ಒಂದು ಸೇವೆ ಒದಗಿಸುತ್ತದೆ. ಟರ್ನ್ ಅರೌಂಡ್ ಸಮಯ, ಸೊ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ TAT ಅಂತ ಕರೀತಾರೆ ಇದನ್ನ, ಟರ್ನ್ ಅರೌಂಡ್ ಟೈಮ್ ಅಂತ. ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದನ್ನ ಬಹಳಷ್ಟು ಯೂಸ್ ಮಾಡ್ತಾರೆ. ಸೊ ಒಂದು ಅಪ್ಲಿಕೇಶನ್ ಅನ್ನ ಹಾಕಿದ ಮೇಲೆ ರಿಟರ್ನ್ ಡಾಕ್ಯುಮೆಂಟ್ ಅಪ್ರೂವ್ ಆಗಿ ಬರೋದಕ್ಕೆ ಟೈಮ್ ಎಷ್ಟು ಅಂತ ಕೇಳ್ತಾರೆ. ಇದನ್ನ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುವಂತಹ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಬಹಳನೇ ಇಂಪಾರ್ಟೆಂಟ್ ಆದಂತಹ ಒಂದು ಪ್ಯಾರಾಮೀಟರ್ ಇದು. ಓಕೆ, ಬಹಳನೇ ಇಂಪಾರ್ಟೆಂಟ್ ಆದಂತಹ ಸೂಚ್ಯಾಂಕ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನ್ ಹೇಳ್ತೀವಿ ಅದು. ಸೊ ಈ 180 ಡೇಸ್ ಅಂದ್ರೆ ಸರಿಸುಮಾರು 6 ತಿಂಗಳ ಕಾಲ ಒಂದು ಅಪ್ಲಿಕೇಶನ್ ಅನ್ನ ಹಾಗೆ 6 ತಿಂಗಳಾದ್ಮೇಲೆ ಅದು ವಾಪಸ್ ಬರೋದನ್ನ ಕಡಿಮೆ ಮಾಡ್ತಾ ಬಂದಿದ್ದಾರೆ ಲಾಸ್ಟ್ 10 ವರ್ಷಗಳಲ್ಲಿ. ಕೆಲವಷ್ಟು ನಾರ್ಡಿಕ್ ಕಂಟ್ರೀಸ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಫಿನ್ಲ್ಯಾಂಡ್ ಆಗಿರಬಹುದು, ಸ್ವೀಡನ್ ಆಗಿರಬಹುದು, ನಾರ್ವೆ ಆಗಿರ್ಬಹುದು, ಇದರಲ್ಲೆಲ್ಲ ಒಂದೇ ದಿನ ಇದೆ ಟರ್ನ್ ಅರೌಂಡ್ ಟೈಮ್. ಸೊ ಇದನ್ನ ಏನು ಟರ್ನ್ ಅರೌಂಡ್ ಟೈಮ್ ಅಂತ ಹೇಳ್ತೀವಿ, ಅದು ಇಂಪಾರ್ಟೆಂಟ್ ಆದಂತಹ ವಿಷಯ. ಇಲಾಖಾ ಪತ್ರಿಕೆಗಳನ್ನು ಮತ್ತು ಸರಳಗೊಳಿಸುತ್ತದೆ, ನಾಗರಿಕ ಸೇವಾ ವಿತರಣೆಯನ್ನು ಹೆಚ್ಚಿಸುತ್ತದೆ. ಸೊ ಇದು ಇಂಪಾರ್ಟೆಂಟ್ ಎಲ್ಲ ಡೆವಲಪ್ಮೆಂಟಲ್ ಪ್ರಾಸೆಸ್, ಡಿಪಾರ್ಟ್ಮೆಂಟಲ್ ಪ್ರಾಸೆಸ್ ಮತ್ತು ಸಿಟಿಸನ್ ಸರ್ವಿಸ್ ಡೆಲಿವರಿ. ಸೊ ಇದಷ್ಟು ಸೇವಾ ಸಿಂಧು ಬಗ್ಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋದು ಕಾವೇರಿ 2.0. ಸೊ ಕಾವೇರಿ 2.0 ಅನ್ನೋದು ನೀವು ಇಲ್ಲಿ ನೋಡಬಹುದು, ಕಾವೇರಿ ವೆಬ್ಸೈಟ್ ಆನ್ಲೈನ್ ಸರ್ವಿಸಸ್ ಅನ್ನ ಕೊಡುವಂತಹ ವೆಬ್ಸೈಟ್. ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಮತ್ತು ರಿಜಿಸ್ಟ್ರೇಷನ್, ಗವರ್ನಮೆಂಟ್ ಆಫ್ ಕರ್ನಾಟಕದ ವೆಬ್ಸೈಟ್ ಇದು. ಸೊ ಸಾರ್ವಜನಿಕ ಸಮಯವನ್ನು ಉಳಿಸಲು ವಿನ್ಯಾಸಗೊಳಿಸಲಾದ ವೆಬ್ ಆಧಾರಿತ ಅಪ್ಲಿಕೇಶನ್ ಇದು. ಯಾವುದು? ಕಾವೇರಿ. ಪೂರ್ವ ನೋಂದಣಿ ಮತ್ತು ನಂತರ ನೋಂದಣಿ ಹಂತದಲ್ಲಿ ಕೆಲಸ ಮಾಡುತ್ತದೆ. ಪ್ರೀ ರಿಜಿಸ್ಟ್ರೇಷನ್, ಪೋಸ್ಟ್ ರಿಜಿಸ್ಟ್ರೇಷನ್ ಮತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಪಬ್ಲಿಕ್ ಆಫ್ಟರ್ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡ ಮೇಲೆ ಹೋಗಿ ತಲುಪಬಹುದು. ಮೊದಲೇ ಹೋಗಿ ಸಬ್ ರಿಜಿಸ್ಟ್ರಾರ್ ಬರೋ ಮುಂಚೆನೆ ಸಾಕಷ್ಟು ಜನ 8 ಗಂಟೆಗೆ ಹೋಗಿ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ. ಸೊ ನೇಮಕಾತಿ ನಂತರ ಸಬ್ ರಿಜಿಸ್ಟ್ರಾರ್ ಆಫೀಸು ಮತ್ತು ಯೂಟ್ಯೂಬ್ ನಲ್ಲಿ ಡಾಕ್ಯುಮೆಂಟ್ ತಯಾರಿ ಟೆಂಪ್ಲೇಟ್ ಗಳು ಮತ್ತು DIY ವಿಡಿಯೋಗಳನ್ನು ಒದಗಿಸುತ್ತದೆ. ಹೇಗ್ ಮಾಡ್ಬೇಕು? ಯಾಕಂದ್ರೆ ಬರೀ ವೆಬ್ಸೈಟ್ ಅನ್ನ ಮಾಡಿದ ಮೇಲೆ
ಭಾರತದಲ್ಲಿ ಒನ್ ಆಫ್ ದ ಥಿಂಗ್ಸ್ ಏನು ಅಂದ್ರೆ ಡಿಜಿಟಲ್ ಲಿಟರಸಿಯನ್ನು ಬೆಳೆಸಬೇಕು, ಜನರಿಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಬೆಳೆಸಬೇಕು. ಸಾಕಷ್ಟು ಜನ ಎಜುಕೇಟೆಡ್ ಪೀಪಲ್ಗೂ ಕೂಡ ಡಿಜಿಟಲ್ ಲಿಟರಸಿ ತಲುಪಿಸುವ ಅವಶ್ಯಕತೆ ಇರುತ್ತದೆ. ಸೊ ಸೆಂಟರ್ ಆಫ್ ಸ್ಮಾರ್ಟ್ ಗವರ್ನೆನ್ಸ್ ಮತ್ತು ಇ ಆಡಳಿತ ಇಲಾಖೆಯಿಂದ ಅಭಿವೃದ್ಧಿ ಪಡಿಸಲಾಗಿದೆ. ಸೊ ಯಾವುದೇ ಒಂದು ನೋಂದಿತ ಡಾಕ್ಯುಮೆಂಟು ಅದನ್ನ ಎಕ್ಸ್ಕ್ಲೂಸಿವ್ಲಿ ಡಿಜಿ ಲಾಕರ್ ಮುಖಾಂತರ ಅನುಮತಿಸುತ್ತಾರೆ. ರೈಟ್, ನೆಕ್ಸ್ಟ್ ಅವಲೋಕನ, ಬಹಳನೇ ಇಂಪಾರ್ಟೆಂಟ್ ಆದಂತಹ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಂತ ಏನ್ ಹೇಳ್ತೀವಿ, ಅದರ ಒಂದು ಸ್ಕೀಮ್ ಇದು. ಸೊ ನೀವು ನೋಡ್ಬೋದು ಅವರ ಸಚಿವಾಲಯದ ಯೋಜನೆ ಏನಿದು ಮಾಡತ್ತೆ ಅಂತ ಕೇಳಿದರೆ, ಎವರಿ ಬಜೆಟಿನ ಮತ್ತು ಎಕ್ಸ್ಪೆಂಡಿಚರ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಎಲ್ಲರಿಗೂ ತಿಳಿಸುವಂತದ್ದು. ಸೊ ಓವರ್ ಆಲ್ ಬಜೆಟ್ ಎಷ್ಟು, SC/ST ಪ್ಲಾನ್ ಅಂದ್ರೆ ಸ್ಕೆಡ್ಯೂಲ್ಡ್ ಕಾಸ್ಟ್ ಸಬ್ ಪ್ಲಾನ್ ಗೆ ಎಷ್ಟು ದುಡ್ಡು ಬಂದಿದೆ, TSP ಟ್ರೈಬಲ್ ಸಬ್ ಪ್ಲಾನ್ ಗೆ ಎಷ್ಟು, ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಗೆ ಎಷ್ಟು, ಮತ್ತೆ ಜೆಂಡರ್ ಬೇಸ್ಡ್ ಬಜೆಟ್ ಗೆ ಎಷ್ಟು, ಮತ್ತು ಎಕ್ಸ್ಟರ್ನಲಿ ಏಡೆಡ್ ಪ್ರಾಜೆಕ್ಟ್ಸ್ ಗೆ ಎಷ್ಟು ಅನ್ನೋದಲ್ಲದೆ ಪ್ರತಿ ತಾಲೂಕವನ್ನ ನೀವು ಮ್ಯಾಪ್ ಮಾಡ್ತಾ ಹೋಗ್ಬೋದು. ಅವೆಲ್ಲದರ ಒಂದು ಏನು ನಿಮ್ಗೆ ಅನಾಲಿಸಿಸ್ ಗಳು ಮತ್ತು ಅನಾಲಿಟಿಕ್ಸ್ ಗಳು ಸಿಗುತ್ತೆ. ಸೊ ಅನಾಲಿಟಿಕ್ಸ್ ಮತ್ತು ಡ್ಯಾಶ್ ಬೋರ್ಡ್ ಗಳು ಅಂತಾನೆ ಒಂದು ಸಪರೇಟ್ ಆಗಿದೆ. ಅಂಕಿ ಅಂಶಗಳ ನೋಟ, ಎಲ್ಲವೂ ಪ್ರಗತಿ ವರದಿಗಳು, ಬಹಳನೇ ಏನು ಸೊಗಸಾಗಿ ಮಾಡಿರುವಂತಹ ವೆಬ್ಸೈಟು. ಸೊ ಇದು ಅವಲೋಕನ ಅಂತ. ಸೊ ಸಾಫ್ಟ್ವೇರ್ ಅವಲೋಕನ, ಇದರ ಬಗ್ಗೆ ಪ್ರಶ್ನೆಗಳು ಮತ್ತೆ 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 ಬೇರೆ ಬೇರೆ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಬಂದಿದೆ, ಬೇರೆ ಬೇರೆ ತರ ಬಂದಿದೆ. ಸೊ ಈ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಇದಕ್ಕೆ ಬರುವ ಈ ಸ್ಕೀಮ್ ಬಗ್ಗೆ ಬರುವ ಚಾನ್ಸಸ್ ಇರುತ್ತೆ. ಸೊ 1800 ಕಾರ್ಯಕ್ರಮಗಳ ಮೇಲೆ ವೆಚ್ಚಗಳು ಮತ್ತು ನಿರ್ಬಂಧಗಳ ಡೇಟಾವನ್ನು ಪರಿಶೀಲಿಸಲು ರಾಜ್ಯ ಸರ್ಕಾರವನ್ನು ಸಕ್ರಿಯಗೊಳಿಸುತ್ತದೆ. ಸೊ ಆ ಡೇಟಾ ಎಲ್ಲ ಕೊಡಬೇಕು ಅಂತ ಆಕ್ಸೆಸ್ ಪ್ರೊವೈಡ್ಸ್ ಅಸೆಂಬ್ಲಿ ವೈಸ್, ವಿಧಾನಸಭಾ ಕ್ಷೇತ್ರವಾರು ಸರ್ಕಾರದ ಅನುದಾನ ಮತ್ತು ಹಂಚಿಕೆಗಳ ಬಿಡುಗಡೆಯನ್ನು ಒದಗಿಸುತ್ತದೆ. ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟ್ ನಲ್ಲಿ 2024 ಅಂತ ನೀವು ಹೋಗಿ ನಿಮ್ಮ ಓನ್ ಕುತೂಹಲದಿಂದ ನೋಡ್ಕೋಬಹುದು. ಸೊ ದಟ್ ನಿಮ್ಗೆ ಗೊತ್ತಾಗತ್ತೆ ಏನಿದೆ ಅಂತ. ಇಲಾಖೆ ವೆಚ್ಚ, ಸೊ ಎವ್ರಿ ಇಲಾಖೆ, ಕಂದಾಯ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳ ಬಿಡುಗಡೆಯನ್ನು ನಿರ್ಧರಿಸಲು ಸರ್ಕಾರಕ್ಕೆ ಸಹಾಯ ಮಾಡುತ್ತದೆ. ಪರಿಶಿಷ್ಟ ಜಾತಿ ಉಪಯೋಜನೆ, ನಾವಾಗ್ಲೇ ನೋಡಿದ್ವಿ ಇದನ್ನ. ಸೊ ಎಲ್ಲ ಸಬ್ ಪ್ಲಾನ್ ಗಳು ಏನೇನಿದೆ ಅದೆಲ್ಲವನ್ನು ತೋರಿಸುತ್ತೆ. ಸೊ ಜೆಂಡರ್ ಬೇಸ್ಡ್ ಬಜೆಟ್ ಇಂಪಾರ್ಟೆಂಟ್ ಆದಂತದ್ದು. ಸೊ ಯಾವ ಜೆಂಡರಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಬಜೆಟ್ ಅನ್ನ ಮೀಸಲಿಡ್ತಾ ಇದ್ದಾರೆ ಅಂತ. ಸೊ ಇದನ್ನೆಲ್ಲ ನಾವು ಅವಲೋಕನ ವೆಬ್ಸೈಟ್ ಗೆ ಹೋದ್ರೆ ಜಸ್ಟ್ ಒಂದು ಕ್ಲಿಕ್ ಮಾಡ್ತಾ ನಮ್ಗೆ ಎಲ್ಲದರದ್ದು ಪರ್ಸೆಂಟೇಜ್ ಗಳು ಗೊತ್ತಾಗುತ್ತೆ, ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಾನು ಗೊತ್ತಾಗುತ್ತೆ. ಸೊ ರಾಜ್ಯವು ಒಳಗೊಂಡ ಒಟ್ಟು ಬಜೆಟ್ ಅನ್ನು ಸಾಫ್ಟ್ವೇರ್ ಪ್ರದರ್ಶಿಸುತ್ತದೆ. ಸೊ ನೀವು ನೋಡ್ಬೇಕು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಗಳದ್ದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ದೆನ್ ಅವಲೋಕನ ಅಲ್ಲಿಂದನೇ ನಮ್ಗೆ ಇನ್ನೊಂದು ವೆಬ್ಸೈಟ್ ಗೆ ಹೋಗ್ಬೋದು. ಅದು ಯಾವುದು ಅಂದ್ರೆ ಆಕಾಂಕ್ಷ ಅಂತ. ಸೊ ಆಕಾಂಕ್ಷ ವೆಬ್ಸೈಟ್ ಯಾವುದಕ್ಕೆ ರಿಲೇಟೆಡ್ ಅಂತ ಕೇಳಿದರೆ, ಇದು CSR ಫಂಡ್ಸ್ ಅಂತ ಹೇಳ್ತೀವಿ. ಸೊ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾವಿರಾರು ಕೋಟಿ ಲಾಭ ಮಾಡಿದ ಉದ್ಯಮಿಗಳು ಸಮಾಜಕ್ಕಾಗಿ ಏನು ಮಾಡುತ್ತಾರೆ ಅಂತ ಕೇಳಿದರೆ, ಅವರು ಅವರ 2% ಆದಂತಹ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ಪೂರೈಸ್ತಾರೆ. ಸೊ ಅದನ್ನ ಪೂರೈಸಲು ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಯೂಶುವಲಿ ಅವ್ರು ಏನ್ ಮಾಡ್ತಾರೆ, ಅದಷ್ಟನ್ನು ಕೊಟ್ಟು ಒಂದು ಸಮಾಜಕ್ಕಾಗಿ ಒಂದು ಸ್ಕೂಲ್ ಕಟ್ಸೋದು. ಮೆಜಾರಿಟಿ ಆಫ್ ದ ಫಂಡ್ಸ್ ರಿಲೇಟೆಡ್ CSR ಫಂಡ್ಸ್ ಎಜುಕೇಶನ್ ಗೆ ಮೀಸಲಿಡ್ತಾರೆ. ಬಟ್ ಮೀಸಲಾಗ್ತಾ ಇದೆ. ಬಟ್ ಸರ್ಕಾರದ ಒಂದು ಉದ್ದೇಶ ಏನು ಅಂದ್ರೆ, ಆಕಾಂಕ್ಷ ಯೋಜನೆ ಇದ್ರು ಬೇರೆ ಬೇರೆ ಸ್ಕೀಮ್ ಗಳಲ್ಲಿ CSR ಫಂಡ್ಸ್ ಅನ್ನ ಯೂಸ್ ಮಾಡ್ಬೇಕು ಅಂತ. ಸೊ ಇಲ್ಲಿ ನೋಡ್ಬೋದು, CSR ಯೋಜನೆಗಳ ಪಾಲುದಾರರಾಗ ಬಯಸುವಿರಾ? ಸೊ ಯಾರಾದ್ರೂ ಒಬ್ರು ಟೊಯೋಟಾ ಅಂತ ಜಿಗಣಿಯಲ್ಲಿ ಒಂದು ಟೊಯೋಟಾದ ಹ್ಯೂಜ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಬಿಲಿಟಿ ಇದೆ ಜಿಗಣಿಯಲ್ಲಿ. ಆ ಬಂದಿರುವ ದುಡ್ಡಿನಿಂದ ಒಂದು ಸ್ಕೂಲೇ ಕಟ್ಟಿಸಬೇಕು ಅಂತೇನಿಲ್ಲ, ಯಾವುದಾದರೂ ಒಂದು ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಗವರ್ನಮೆಂಟ್ ಯೂಸರ್ಸ್ ಎಷ್ಟು, ನೋಂದಾಯಿತ NGOಗಳು ಎಷ್ಟು, ದಾನಿಗಳೆಷ್ಟು ಅನ್ನೋದನ್ನ ಆಕಾಂಕ್ಷ ವೆಬ್ಸೈಟ್ ಅಲ್ಲಿ ನಮ್ಗೆ ಗೊತ್ತಾಗತ್ತೆ. ಸೊ ಇದು ಇಂಪಾರ್ಟೆಂಟ್ ಆದಂತಹ ವೆಬ್ಸೈಟು.
ದೆನ್ ನಾಡ ಕಚೇರಿ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಲೈನ್ ಸರ್ಕಾರಿ ಸೇವೆಗಳ ಒಂದು ಆಪ್ ಇದು. ಏನು ಅಂದ್ರೆ ಗವರ್ನಮೆಂಟ್ ಸರ್ವಿಸಸ್ ಫ್ರಮ್ ಎನಿವೇರ್ ಇನ್ ದ ಕಂಟ್ರಿ, ದೇಶದಲ್ಲಿ ಎಲ್ಲೇ ಒಂದು ಗವರ್ನಮೆಂಟ್ ಸರ್ವಿಸಸ್ ಅನ್ನ ಕೊಡುತ್ತೆ. ಏನು ಇದು ಸರ್ವಿಸಸ್ ಅಂತ ಕೇಳಿದ್ರೆ ಜಾತಿ ಪತ್ರ, ಆದಾಯ ಪತ್ರ, ಪ್ರಮಾಣ ಪತ್ರ, ದಟ್ ಈಸ್ ಯಾವುದೇ ಸರ್ಟಿಫಿಕೇಟ್ಸ್ ಆಗಿರ್ಬೋದು, 371J ಪ್ರಮಾಣ ಪತ್ರಗಳಾಗಿರ್ಬೋದು, ಕಲ್ಯಾಣ ಕರ್ನಾಟಕ ರಿಲೇಟೆಡ್ ಆದಂತಹ ಪ್ರಮಾಣ ಪತ್ರಗಳು ಸಿಗುವಂತಹ ಒಂದು ಅಪ್ಲಿಕೇಶನ್. ಸೊ ಒಂದು ಮೊಬೈಲ್ ನಂಬರ್ ಬೇಕು, ಮಾನ್ಯವಾದ ಮೊಬೈಲ್ ನಂಬರು ಮತ್ತು ಸಕ್ರಿಯ ಇಂಟರ್ನೆಟ್ ಸಂಪರ್ಕವೂ ಇದ್ದಲ್ಲಿ ಸರ್ಕಾರಿ ಮಾಹಿತಿಯನ್ನು ಪ್ರವೇಶಿಸಿ ಅರ್ಜಿಗಳನ್ನು ಸಲ್ಲಿಸುವ ಮತ್ತು ಟ್ರ್ಯಾಕ್ ಮಾಡಲು ಮತ್ತು ಪ್ರಮಾಣ ಪತ್ರಗಳನ್ನು ಪಡೆಯಲು ಸಾರ್ವಜನಿಕ ರನ್ನು ಸಕ್ರಿಯಗೊಳಿಸುತ್ತದೆ. ಎನೇಬಲ್ ಮಾಡಬೇಕು ಸಿಟಿಸನ್ಸ್ ಅನ್ನ ನಾವು. ಅಲ್ಲೇ ಗವರ್ನಮೆಂಟ್ ಆಫೀಸ್ಗೆ ಹೋಗಿ ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ ಏನ್ ಹೇಳ್ತಾರೆ BEO ಹತ್ರನೇ ಹೋಗ್ಬಿಟ್ಟು ಯಾವುದೇ ಒಂದು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಮ ಮೊಬೈಲ್ ಆಪಿನಲ್ಲೇ ತಗೋಬಹುದು ಅಂತ ಮುಖ್ಯ ಉದ್ದೇಶ. ರೈಟ್. ಭೂಮಿ, ಸೊ ನೀವು ಬಹಳ ಕೇಳಿರ್ತೀರಾ ಇದರ ಬಗ್ಗೆ, ಭೂಮಿ ಆಪಿನ ಬಗ್ಗೆ. ಸೊ ರಾಜ್ಯ ಸರ್ಕಾರದ ಭೂ ದಾಖಲಾ ನಿರ್ವಹಣಾ ವ್ಯವಸ್ಥೆ ಅಂತ ಹೇಳ್ತಾ ಇದ್ರೆ 2000ರಲ್ಲಿ ಪ್ರಾರಂಭವಾಯಿತು. ನಾಗರಿಕ ಪ್ರವೇಶಕ್ಕಾಗಿ ಹಸ್ತಚಾಲಿತ RTC ಗಳನ್ನು ಡಿಜಿಟಲೈಸ್ ಮಾಡುವ ಅಂತ. ಸೊ RTC ಅಂತ ಹೇಳ್ತೀವಲ್ಲ, ಅದನ್ನ ಡಿಜಿಟೈಸ್ ಮಾಡಬೇಕು ಅಂತ 2000ದಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಬೇಸಿಕಲಿ ಈ ಲ್ಯಾಂಡ್ ರೆಕಾರ್ಡ್ಸ್ ಏನಿರುತ್ತೆ ಅದನ್ನ ಒಂದ್ಸತಿ ಡಿಜಿಟೈಸ್ ಮಾಡಿದರೆ ಯಾವುದೇ ಒಂದು ಡೌಟ್ಸ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ವಿಲೇಜಸ್ ಅಲ್ಲಿ ಕೆಲವಷ್ಟು ಲ್ಯಾಂಡ್ ಗಳನ್ನ ಮಲ್ಟಿಪಲ್ ಪೀಪಲ್ ಗೆ ಸೇಲ್ ಮಾಡಿರ್ತಾರೆ. ಈವನ್ ಅರ್ಬನ್ ಏರಿಯಾಸ್ ಅಲ್ಲಿನೂ ನಗರ ಪ್ರದೇಶಗಳಲ್ಲೂ ಬೇರೆ ಬೇರೆ ಜನರಿಗೆ ಸೇಲ್ ಮಾಡಿರ್ತಾರೆ. ಅದನ್ನ ತಡೆಗಟ್ಟಬೇಕು ಅಂದ್ರೆ ಒಂದು ಡಿಜಿಟಲೈಸ್ಡ್ ಆದಂತಹ ಒಂದು ಭೂಮಿಯ ಇದು ಇರಬೇಕು. ಆ ಸೆಟಪ್ ಮಾಡೋದಕ್ಕೆ ಲ್ಯಾಂಡ್ ರೆಕಾರ್ಡ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು. ಓಕೆ, ಸೊ ಇದಕ್ಕಾಗಿಯೇ ಕರ್ನಾಟಕದ ಒಂದು ಅಪ್ಲಿಕೇಶನ್ RTC XML ಡೇಟಾವನ್ನು ಪರಿಶೀಲಿಸಲು ಅನುಮತಿಸುತ್ತದೆ. ಓಕೆ, ಪ್ರತಿ ಕೇಂದ್ರದಲ್ಲಿ ಎಲ್ಲಾ ಕಿಯಾಸ್ಕ್ ಮತ್ತು ಅಪ್ಲಿಕೇಶನ್ ಕಿಯಾಸ್ಕ್ ಅನ್ನು ಸ್ಥಾಪಿಸಲಾಗಿದೆ. ಎಲ್ಲಾ ತಾಲೂಕುಗಳಲ್ಲಿ ಭೂಮಿ ಬ್ಯಾಕ್ ಆಫೀಸ್ ಕಚೇರಿಗಳನ್ನು ಸ್ಥಾಪಿಸಲಾಗಿದೆ. ಸೊ ಇದನ್ನ ಆನ್ಲೈನ್ ಮಾಡಿದ ಮೇಲೆ ಅದನ್ನ ಬ್ಯಾಕ್ ಆಫೀಸ್ ಅಲ್ಲಿ ಮೇಂಟೈನ್ ಮಾಡುವ ಒಂದು ಕಚೇರಿಗಳು. ಓಕೆ, ದೆನ್ ಮೋಜಿನಿ ಅಪ್ಲಿಕೇಶನ್. ಸೊ ಇದು ಕಂದಾಯ ಇಲಾಖೆ, ರೆವೆನ್ಯೂ ಇಲಾಖೆಯ ಒಂದು ಅಪ್ಲಿಕೇಶನ್. ಇದು ಏನಿದು ಅಂದ್ರೆ ಆಕ್ಸೆಸ್ ಅಪ್ಲಿಕೇಶನ್ ಸ್ಟೇಟಸ್ ಬೈ ಎಂಟರಿಂಗ್ ದ ಅಪ್ಲಿಕೇಶನ್ ನಂಬರ್. ಸೊ ಯಾವುದೇ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಆಕ್ಸೆಸ್ ಮಾಡಬಹುದು. ಮತ್ತು ವಿಲೇಜ್ ಮ್ಯಾಪ್ಗಳು ಮೇಜರ್ ಆಗಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಆದಾಯ ನಕ್ಷೆಗಳಲ್ಲಿ ಗ್ರಾಮ ನಕ್ಷೆಯನ್ನು ವೀಕ್ಷಿಸಬಹುದು. ಸೊ GIS ಅಂತ ಏನ್ ಹೇಳ್ತೀವಿ ಅದರ ರಿಲೇಟೆಡ್ ಆದಂತಹ ಒಂದು ದಟ್ ಈಸ್ ಅದರ ಮುಖಾಂತರ ರಚಿಸಲಾದ ಗ್ರಾಮ ರಕ್ಷೆಯನ್ನು ಮತ್ತು ವಿವಾದ ಪ್ರಕರಣಗಳು. ಸೊ ಮೋಜಿನಿ ವಿವಾದ ವರದಿಯನ್ನು ಸೊ ಯಾವುದೆಲ್ಲ ಡಿಸ್ಪ್ಯೂಟ್ ಆದಂತಹ ಕೇಸಸ್ ಇರುತ್ತೋ ಅದನ್ನ ಕೂಡ ಚೆಕ್ ಮಾಡಬಹುದು. ಮತ್ತು ಹಂಚಿಕೆ ಸ್ಥಿತಿ, ಸೊ ಯಾವುದೆಲ್ಲ ಅಲಾಟ್ಮೆಂಟ್ ಸ್ಟೇಟಸ್ ಗಳಾಗಿದೆ, ಯಾವುದೆಲ್ಲ ಏಲಿನೇಷನ್ ಆಗಿದೆ ಅವನ್ನೆಲ್ಲ ಚೆಕ್ ಮಾಡಬಹುದು. ಅಪ್ಲಿಕೇಶನ್ ಯಾವುದಾದಕ್ಕಾದರೂ ಅಪ್ಲಿಕೇಶನ್ ಹಾಕಿದ್ರೆ ಅದರ ಅಪ್ಲಿಕೇಶನ್ ಸ್ಟೇಟಸ್ ಗಳನ್ನು ಸರ್ವೆ ಮಾಡಬಹುದು. ದೆನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ರಿಲೇಟೆಡ್ ಆದಂತಹ ಸ್ಕೀಮ್ಸ್ ಈ ಪರಿಹಾರ ಅಂತ. ಸೊ ಈ ಪರಿಹಾರ ಸ್ಕೀಮ್ ಏನಿದೆ ಇದು ಅರಣ್ಯ ಇಲಾಖೆಯ ಸ್ಕೀಮು. ಸೊ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷಕ್ಕೆ KFDಯ ಅಪ್ಲಿಕೇಶನ್. ಓಕೆ, ಸೊ ಈ ಪ್ರಹಾರಿ ಅನ್ನೋದೇನಿದೆ ಇದು ಕೂಡ ಅರಣ್ಯ ಇಲಾಖೆಯ ಸ್ಕೀಮು. ಆದರೆ ಇದು ಕರ್ನಾಟಕ ಅರಣ್ಯ ಇಲಾಖೆಯು ಕೆಲಸದ ಪ್ರಕ್ರಿಯೆಯನ್ನು ಸುಲಭ ಮತ್ತು ಚುರುಕಾಗಿ ಮಾಡಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ಸೊ ಪ್ರಹಾರಿ ಅನ್ನೋದು ಇದಕ್ಕೆ ರಿಲೇಟೆಡ್ ಆಗಿರೋದು. ಪರಿಹಾರ ಅನ್ನೋದು ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಅಂತ ಏನ್ ಹೇಳ್ತೀವಿ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ, ಅದನ್ನ ಬಗೆಹರಿಸಲು ಇರೋದೇ ಈ ಪರಿಹಾರ ಸ್ಕೀಮು. ಓಕೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ವರ್ಕ್ ಅನ್ನ ಇಂಪ್ರೂವ್ ಮಾಡಲು ಪ್ರಹರಿ ಅಂತ ಏನ್ ಹೇಳ್ತೀವಿ ಅದು ಸ್ಕೀಮ್ ಇರೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಲ್ಲದೆ ಬೇರೆದು ಯಾವುದು ಅಂದ್ರೆ ಈ ಸಸ್ಯ ಕ್ಷೇತ್ರ ಅಂತ ಒಂದು ಇದೆ. ಸೊ ಈ ಸಸ್ಯ ಕ್ಷೇತ್ರ ಏನು ಅಂದ್ರೆ ನರ್ಸರಿಯಲ್ಲಿ ಲಭ್ಯವಿರುವ ಸಸಿಗಳನ್ನು ನಮೂದಿಸಲು ಈ ಸಸ್ಯ ಕ್ಷೇತ್ರವನ್ನು ನರ್ಸರಿಯಲ್ಲಿ ಬಳಸಲಾಗುತ್ತೆ. ಸೊ ಯಾವುದೆಲ್ಲ ಟು ಎಂಟರ್ ಸೀಡ್ಲಿಂಗ್ಸ್ ಅವೈಲೇಬಲ್ ಇನ್ ನರ್ಸರಿ. ಸೊ ಯಾವುದೆಲ್ಲ ಸೀಡ್ಲಿಂಗ್ಸ್ ಅವೈಲೇಬಲ್ ಇದೆ ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡಬಹುದು ಮತ್ತು ಫಾರ್ಮರ್ಗೆ ಸೀಡ್ಲಿಂಗ್ಸ್ ರಿಕ್ವೆಸ್ಟ್ ಅನ್ನ ರೈಸ್ ಮಾಡಲು
ಅವಕಾಶ ಇರುತ್ತೆ. ಮತ್ತು ಆ ಸೀಡ್ಲಿಂಗ್ ಅನ್ನ ಡಿಸ್ಪೋಸ್ ಡಿಪಾರ್ಟ್ಮೆಂಟ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಲು ಮತ್ತು ಫೈನಲಿ KAPY ರಿಜಿಸ್ಟ್ರೇಷನ್ ಅನ್ನು ಮಾಡಲು, ನೋಂದಣಿ ಮಾಡಲು ಇದಕ್ಕೆ ಅವೈಲಬಿಲಿಟಿ ಇರುತ್ತೆ. ಸೊ ಇದು ಈ ಸಸ್ಯ ಕ್ಷೇತ್ರ ರಿಲೇಟೆಡ್ ಆದಂತಹ ಸ್ಕೀಮು. ದೆನ್ ಮುಂದೆ ಬರ್ತಾ ಇರೋದು ಅರಣ್ಯ ಭೂಮಿ ಅಂತ ಸ್ಕೀಮು. ಸೊ ಅರಣ್ಯ ಭೂಮಿ ಸ್ಕೀಮಿನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯಾವುದೆಲ್ಲ ನಮ್ಮ ಮೊಬೈಲ್ ಅಪ್ಲಿಕೇಶನ್, ಇದೊಂದು ಮೊಬೈಲ್ ಅಪ್ಲಿಕೇಶನ್ ಕರ್ನಾಟಕ ರಾಜ್ಯ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಗಳ ಕೇಂದ್ರವು ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಅರಣ್ಯ ಗಡಿಗಳನ್ನು ಪರಿಶೀಲಿಸಲು ಮತ್ತು ದೃಢೀಕರಿಸಲು ಅಭಿವೃದ್ಧಿ ಪಡಿಸಿದೆ. ಸೊ ಬಾರ್ಡರ್ ಏರಿಯಾಸ್ ಅಂತ ಏನ್ ಹೇಳ್ತೀವಿ, ಗಡಿಗಳನ್ನು ಪರಿಶೀಲಿಸಲು, ಅರಣ್ಯ ಗಡಿಗಳನ್ನು, ಸೊ ಅರಣ್ಯದ ಏನ್ ಬಾರ್ಡರ್ಸ್ ಇದೆ ಆ ಬಾರ್ಡರ್ಸ್ ಅನ್ನ ಪರಿಶೀಲಿಸಿ ಮತ್ತು ಅದನ್ನ ಡೆವಲಪ್ ಮಾಡಬೇಕು, ಅದನ್ನ ಏನು ಚೌಕಟ್ಟನ್ನ ಹಾಕ್ಬೇಕು ಅಂತ ಇಲಾಖೆಯು ಕಂದಾಯ ಮತ್ತು ಅರಣ್ಯ ಇಲಾಖೆಗಳು ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ಜಿಯೋ ಟ್ಯಾಗ್ ಮಾಡಲಾದ ಸರ್ವೆ ಗಡಿಕಲ್ಲುಗಳು, ಪಿಲ್ಲರ್ಗಳು, ಬಂದ್ಗಳು ಮತ್ತು ಅದರ ಗಡಿರೇಖೆಯ ಸ್ಥಿತಿಯನ್ನು ಸಂಗ್ರಹಿಸಲು ಈ ಅಪ್ಲಿಕೇಶನ್ ಬಳಸಲಾಗುತ್ತದೆ. ಸೊ ಯಾವುದು ಅರಣ್ಯ ಭೂಮಿ ಅಂತ. ಅರಣ್ಯ ಭೂಮಿ ಬಗ್ಗೆ ಒಂದು ಮಾಹಿತಿ ಹೇಳ್ತೀನಿ. ಬಹಳಷ್ಟು ಫಾರೆಸ್ಟ್ ಲ್ಯಾಂಡ್ ಗಳಲ್ಲಿ ಕೆಲವಷ್ಟು ಸಮುದಾಯಗಳ ಸೆಟಲ್ಮೆಂಟ್ ಆಗಿರುತ್ತೆ. ಸೊ ಫಾರೆಸ್ಟ್ ಲ್ಯಾಂಡ್ ಆಗಿರ್ಬೋದು ಮತ್ತು ರೈಲ್ವೆ ಲ್ಯಾಂಡಿನಲ್ಲಿ ರೈಲ್ವೆಗೆ ಈ ಲ್ಯಾಂಡ್ ಯಾರಿಗೆ ಸೇರುತ್ತೆ ಅಂದ್ರೆ ರೈಲ್ವೆಗೆ ಸೇರುತ್ತೆ ಅಂತ ಹೇಳ್ತಾರೆ. ಸೊ ಈ ಎರಡು ಫಾರೆಸ್ಟ್ ಮತ್ತು ರೈಲ್ವೆಲಿ ಯಾವುದೇ ಒಂದು ಗ್ರೂಪ್ ಆಫ್ ಪೀಪಲ್ ಸೆಟಲ್ ಡೌನ್ ಆದ್ರೆ ಗವರ್ನಮೆಂಟ್ ಅವರಿಗೆ ಯಾವ ಸರ್ವಿಸಸ್ ಅನ್ನು ಕೊಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅದು ಇಲ್ಲಿಗಲ್ ಸೆಟಲ್ಮೆಂಟ್ ಅಂತ ಆಗುತ್ತೆ. ಸೊ ಸುಮಾರು ಕಡೆ ಜನರಿಗೆ ನಮ್ಗೆ ಈ ಸೌಲಭ್ಯ ಬಂದಿಲ್ಲ, ಇದು ಬಂದಿಲ್ಲ, ಕುಡಿಯೋ ನೀರು ಬಂದಿಲ್ಲ ಅಂತ ಹೇಳಿದಾಗ ಅವರು ಬಹುಶಃ ಒಂದು ಒಂದ್ ಚಾನ್ಸ್ ಏನು ಅಂದ್ರೆ ಅವ್ರ ಅರಣ್ಯ ಇಲಾಖೆಯ ಭೂಮಿ ಆದ್ರೂ ಅಥವಾ ರೈಲ್ವೆ ಮಿನಿಸ್ಟ್ರಿಯ ಭೂಮಿಯಲ್ಲಾದ್ರೂ ಇರುವ ಚಾನ್ಸಸ್ ಇರುತ್ತೆ. ದೆನ್ KAPY ಅನ್ನುವುದು ಒಂದು. ಸೊ ಈ KAPY ಅಲ್ಲಿ ಏನು ಅಂದ್ರೆ ಸ್ಥಳ ನಿರ್ದೇಶಾಂಕಗಳು, ದಟ್ ಈಸ್ ಲೊಕೇಶನಿನ ಕೋಆರ್ಡಿನೇಟ್ಸ್ ಅನ್ನ ವಶಪಡಿಸಿಕೊಂಡು ಅದನ್ನ ತಗೊಂಡು ಮತ್ತು ಅದನ್ನ ಜಿಯೋ ಟ್ಯಾಗ್ ಮಾಡಬೇಕು ಅಂತ, ಆ ಅರಣ್ಯ ಇಲಾಖೆ ಅದನ್ನ ಜಿಯೋ ಟ್ಯಾಗ್ ಮಾಡಬೇಕು ಅಂತ. ಈ ಅಪ್ಲಿಕೇಶನ್ ಪಾಸ್ವರ್ಡ್ ಸುರಕ್ಷಿತವಾಗಿರುತ್ತೆ ಮತ್ತು ಡಿಪಾರ್ಟ್ಮೆಂಟ್ ಯೂಸಿಗೋಸ್ಕರ ಮಾತ್ರ ಇರುವಂತಹ ಅಪ್ಲಿಕೇಶನ್ KAPY ಅಪ್ಲಿಕೇಶನ್. ಕೆಳಗಿನವುಗಳಲ್ಲಿ ಯಾವುದು ಕೇವಲ ಡಿಪಾರ್ಟ್ಮೆಂಟ್ ಗೋಸ್ಕರ ಡೆವಲಪ್ ಮಾಡಿರೋದು? ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿನ ಬಹಳಷ್ಟು ಜನ ಇದ್ದಾರೆ. ಸೊ ಅವರೆಲ್ಲರಿಗೋಸ್ಕರ ಇರುವಂತದ್ದು KAPY. ಸೊ ಡೆವಲಪ್ ಫಾರ್ ಡಿಪಾರ್ಟ್ಮೆಂಟಲ್ ಯೂಸ್. ದೆನ್ ಈ ಸಂಜೀವಿನಿ OPD ಅನ್ನೋದು. ಸೊ ಈ ಸಂಜೀವಿನಿ OPD ಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ದೂರ ಸಂಪರ್ಕ ಸೇವೆ, ದಟ್ ಈಸ್ ವಿಡಿಯೋ ಬೇಸ್ಡ್ ಕನ್ಸಲ್ಟೇಷನ್ ಅಂತ ಏನ್ ಹೇಳ್ತೀವಿ ಅದು. ಸೊ ವೈದ್ಯರು ಮತ್ತು ರೋಗಿಗಳ ನಡುವೆ ಉಚಿತ, ಸುರಕ್ಷಿತ ಮತ್ತು ರಚನಾತ್ಮಕ ವಿಡಿಯೋ ಆಧಾರಿತ ಕ್ಲಿನಿಕಲ್ ಸಮಾಲೋಚನೆಗಳನ್ನು ಒದಗಿಸುತ್ತದೆ. ಸೊ ಇಟ್ ಈಸ್ ಅ ವಿಡಿಯೋ ಸ್ಕೀಮು. ವೈಶಿಷ್ಟ್ಯಗಳು: ರೋಗಿಗಳ ನೋಂದಣಿ, ಕುಟುಂಬ ಸದಸ್ಯರ ನೋಂದಣಿ, ಸಾಂಸ್ಥಿಕ ನೋಂದಣಿ, ದಟ್ ಈಸ್ ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಮತ್ತು ಕ್ಯೂ ಅನ್ನ ಹೇಗ್ ಮ್ಯಾನೇಜ್ ಮಾಡಬೇಕು ಮತ್ತು ವಿಡಿಯೋ ಅಲ್ಲಿ ಏನಾದ್ರೂ ಅವ್ರನ್ನ ನೋಡಿ ಕನ್ಸಲ್ಟ್ ಮಾಡಬಹುದು ಮತ್ತು ಇನ್ಸ್ಟೆಂಟ್ ಆಗಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಮೆಸೇಜ್ ಮಾಡೋದು, ಪ್ರಿಸ್ಕ್ರಿಪ್ಷನ್, SMS ನೋಟಿಫಿಕೇಶನ್ಗಳು ಇವೆಲ್ಲ ಅವೈಲೇಬಲ್ ಇರುವಂತದ್ದು ಈ ಸಂಜೀವಿನಿ OPD ಸ್ಕೀಮು. ಇದನ್ನ CDAC ಅಂತ ಏನ್ ಹೇಳ್ತೀವಿ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅವರು ಡೆವಲಪ್ ಮಾಡಿರೋದು. ಸ್ಲಾಟ್ ಟು ಸ್ಲಾಟ್, ಡೈಲಿ ಸ್ಲಾಟ್ಸ್ ಯಾವ್ದೆಲ್ಲ ಅವೈಲೇಬಲ್ ಇದೆ ಅದು ಕೊಡುತ್ತೆ. ಇದು ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ಗವರ್ನಮೆಂಟ್ ಆಫ್ ಕರ್ನಾಟಕದ್ದು ಅಪ್ಲಿಕೇಶನ್. ದೆನ್ ಮೇಘ ಸಂದೇಶ ಅಂತ. ಸೊ ಏನಪ್ಪಾ ಇದು ಮೇಘ ಸಂದೇಶ ಅಂತ ಕೇಳಿದರೆ, ಹವಾಮಾನ ಅಪ್ಲಿಕೇಶನ್, ವೆದರ್ ಅಪ್ಲಿಕೇಶನ್. ಇದು IAS ಮುಖಾಂತರ ಅವರ ಹೆಲ್ಪಿನೊಂದಿಗೆ ಮಾಡಿರುವಂತದ್ದು. ಮಳೆ ಮತ್ತು ಪ್ರವಾಹ ಮಾಹಿತಿಯನ್ನು ಒದಗಿಸುವಂತಹ ಅಪ್ಲಿಕೇಶನ್. ಹೆಸರಲ್ಲಿಯೇ ಗೊತ್ತಾಗ್ತಾ ಇದೆ, ಮೇಘ ಸಂದೇಶ. ಬೆಂಗಳೂರು ನಾಗರಿಕರನ್ನು ಎಚ್ಚರಗೊಳಿಸುವ ಒಂದು ಆಪ್ ಮೇಘ ಸಂದೇಶ. ಓಕೆ. ದೆನ್ ಪದಕಣಜ ಅಂತ ಅಪ್ಲಿಕೇಶನ್. ಸೊ ಈ ಪದಕಣಜ ಅಪ್ಲಿಕೇಶನ್ ಏನಿದೆ ಇದು ಕಾಂಪ್ರಹೆನ್ಸಿವ್ ಅಥಾರಿಟೇಟಿವ್ ಡಿಕ್ಷನರಿ ಫಾರ್ ಗವರ್ನಮೆಂಟ್ ಅಡ್ಮಿನಿಸ್ಟ್ರೇಷನ್. ಸೊ ನಿಘಂಟು ಅಂತ ಏನ್ ಹೇಳ್ತೀವಿ ಅದು ಸರ್ಕಾರಿ ಆಡಳಿತಕ್ಕಾಗಿ ಸಮಗ್ರ ಅಧಿಕೃತ ನಿಘಂಟು, ಸುಗಮ ಕನ್ನಡ ಅನುಷ್ಠಾನಕ್ಕಾಗಿ ಅಧಿಕೃತ ಅಪ್ಲಿಕೇಶನ್, ಅಫಿಷಿಯಲ್ ಆಪ್ ಫಾರ್ ಸ್ಮೂತ್ ಕನ್ನಡ
ಇಂಪ್ಲಿಮೆಂಟೇಷನ್, ಬಹಳ ಲೆಕ್ಸಿಕಾನ್ ಗಳನ್ನ ಅವೈಲೇಬಲ್ ಇರುವಂತದ್ದು, ಮತ್ತು ಕೆಳಗೆ ಏನು ಸರ್ಕಾರಕ್ಕೆ ಒಂದು ಕೆಲವಷ್ಟು ಪದಗಳಿರುತ್ತೆ, ಅದನ್ನ ನಾವ್ ಏನಂತ ಕರಿತೀವಿ, ಆ ಒಂದು ಜಾರ್ಗನ್ ಅಂತ ಹೇಳ್ತೀವಿ ಅಲ್ವಾ. ಜಾರ್ಗನ್, ವಾಟ್ ಈಸ್ ದ ಜಾರ್ಗನ್ ಇನ್ ಪರ್ಟಿಕ್ಯುಲರ್ ಫೀಲ್ಡ್ ಅಂತ ನೀವು ನೋಡ್ಬೋದು. ಮ್ಯೂಸಿಕ್ ಅಲ್ಲೇ ಒಂದು ಜಾರ್ಗನ್ ಇರುತ್ತೆ, ಇಲ್ಲೇ ಒಂದು ಅದೇ ಮ್ಯೂಸಿಕ್ ಅನ್ನ ಬಿಟ್ರೆ ಸ್ಪೋರ್ಟ್ಸ್ ಅಲ್ಲೇ ಒಂದು ಜಾರ್ಗನ್ ಇರುತ್ತೆ. ಅದೇ ರೀತಿಯಾಗಿ ಗವರ್ನಮೆಂಟ್ ಇಂದು ಒಂದು ಜಾರ್ಗನ್ ಇರುತ್ತೆ. ಅದನ್ನ ಏನು ಡಿಪಾರ್ಟ್ಮೆಂಟಲ್ ಗ್ಲಾಸರಿ ಅಂತ ನೀಟಾಗಿ ಹೇಳಿದ್ರೆ ಡಿಪಾರ್ಟ್ಮೆಂಟಲ್ ಗ್ಲಾಸರಿ ಆಗತ್ತೆ. ಅದರ ಒಂದು ಡಿಕ್ಷನರಿ ಮತ್ತು ನಿಘಂಟು, ಪದಕೋಶವನ್ನ ಒಳಗೊಂಡಿದೆ. ಯಾವುದು? ಪದಕಣಜ ಅಂತ. ದೆನ್ ಒಂದು ಕ್ವಿಕ್ ಆದಂತಹ ರಿಕ್ಯಾಪ್. ದಾಮಿನಿ ಅನ್ನೋದು ಒಂದು ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಇಂದ ಬರುವಂತಹ ಅಪ್ಲಿಕೇಶನ್. ಈ ಪ್ರಹರಿ ಅರಣ್ಯ ಇಲಾಖೆ. ಅಂತರ್ಜಲ ಅನ್ನೋದು ಜಲಸಂಪನ್ಮೂಲ ಇಲಾಖೆ. ದೆನ್ ಮೌಲ್ಯ ಅನ್ನೋದು ಸ್ಟಾಂಪ್ಸ್, ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಅಂದಂತಹ ಸ್ಕೀಮು. ಸೊ ಇದು ರೀಕ್ಯಾಪ್ ಗಿಂತ ಇಲ್ಲಿ ಕೆಲವಷ್ಟು ಸ್ಕೀಮ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ದೆನ್ ಇ ಶ್ರಮ್. ಸೊ ಇ ಶ್ರಮ್ ಅನ್ನೋದು ಇಟ್ ಈಸ್ ಬಿಟ್ವೀನ್ ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕರ್ಸ್, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಅಡಿಯಲ್ಲಿ ಇರುವಂತಹ ಒಂದು ಪೋರ್ಟಲ್. ಈ ಪೋರ್ಟಲ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್, ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮಧ್ಯೆ ರಿಜಿಸ್ಟ್ರೇಷನ್ ಫ್ರೀ ಅಂಡ್ ಉಚಿತ ಮತ್ತು ಬ್ಯಾಂಕ್ ಖಾತೆಯಿಂದ ಲಿಂಕ್ ಮಾಡಲು ಸಕ್ರಿಯ ಆಧಾರ್ ಸಂಖ್ಯೆಯು ಅಗತ್ಯವಿರುತ್ತದೆ. ಒಂದು ಚಾಲಿತ ಆಧಾರ್ ಸಂಖ್ಯೆ ಬೇಕಾಗಿರುತ್ತೆ. ದೆನ್ ಇ ಆಫೀಸ್ ಅಂತ. ಸೊ ಈ ಆಫೀಸ್ ಏನಿದೆ ಇದು ಕರ್ನಾಟಕ ಬಜೆಟ್ 2024-25 ಮೆನ್ಷನ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಈ ಬಜೆಟ್ ನಲ್ಲಿ ಅಂತ ಕೇಳಿದರೆ, ಇ ಆಫೀಸ್ ಅಪ್ಲಿಕೇಶನ್ ವಿಸ್ತರಣೆಯು ಅನುಷ್ಠಾನವು ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರಿ ಕಚೇರಿಗಳನ್ನು ಒಳಗೊಂಡಿದೆ ಎಂದು ಪಠ್ಯವು ಉಲ್ಲೇಖಿಸುತ್ತದೆ. ಸೊ ಬಜೆಟ್ ಹೇಳ್ತಾ ಇದೆ ಈ ಆಫೀಸ್ ಅಪ್ಲಿಕೇಶನ್ ನ ಗ್ರಾಮ ಪಂಚಾಯತ್ ವರೆಗೂ ರೀಚ್ ಮಾಡಿಸ್ಬೇಕು. ಈಗ ಹೈಯರ್ ಲೆವೆಲ್ಸ್ ಆಫ್ ಆಫೀಸ್ ಆದ ಮೇಲೆ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ. ಇದು ಹೆಚ್ಚಿದ ದಕ್ಷತೆ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಾತ್ರಿಗೊಳಿಸುತ್ತದೆ. ಹೈಯರ್ ಎಫಿಷಿಯನ್ಸಿ, ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ. ನೀವು ಈ ತರ ಪಿಲ್ಲರ್ಸ್ ಅನ್ನ ಬರೆದು ಬಿಟ್ಟು ಮೇನ್ಸ್ ಅಲ್ಲಿ ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿ ಅಂಡ್ ಅಕೌಂಟಬಿಲಿಟಿ ಅಂತ ಮೆನ್ಷನ್ ಮಾಡಿದ್ರೆ ಯುವರ್ ಮಾರ್ಕ್ಸ್ ಇನ್ಕ್ರೀಸ್. ದೆನ್ ಪಂಚಮಿತ್ರ ಪೋರ್ಟಲ್. ಸೊ ಈ ಪಂಚಮಿತ್ರ ಪೋರ್ಟಲ್ ಅನ್ನೋದು ನಮ್ಗೆ ಪಂಚಾಯತ್ RDPR ಮಿನಿಸ್ಟ್ರಿಯಿಂದ ಬಂದಿರುವಂತದ್ದು. ಸೊ RDPR ಅಲ್ಲಿ ಏನು ಅಂದ್ರೆ ಒಂದು ಚಾಟ್ ಬಾಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, ವಾಟ್ಸ್ಆಪ್ ಚಾಟ್ ಬಾಟ್. ಸ್ವಲ್ಪ ಮೋರ್ ಅಡ್ವಾನ್ಸ್ಡ್ ದನ್ ಅಪ್ಲಿಕೇಶನ್. ಅಂದ್ರೆ ಅಡ್ವಾನ್ಸ್ಡ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಈಸ್ ಆಫ್ ಆಕ್ಸೆಸ್. ಸೊ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಏನ್ ಗ್ರೀವೆನ್ಸ್ ಇದೆ, ಅದರ ಏನ್ ಸ್ಟೇಟಸ್ ಏನು, ಅದು ಎಲ್ಲ ಆಗ್ತಾ ಇದೆ ಅದನ್ನೆಲ್ಲ ನೋಡ್ಬೋದು. ಅಲ್ಲದೆ ಗ್ರೀವೆನ್ಸ್ ಅನ್ನು ರಿಜಿಸ್ಟರ್ ಕೂಡ ಮಾಡಬಹುದು. ಮತ್ತೆ ರೋಡು, ಬ್ರಿಡ್ಜ್ ರಿಪೇರು ಮತ್ತು ಮನ್ರೇಗಾಗೆ ಏನ್ ಅಲೋಕೇಶನ್ ಆಗಿದೆ ಸರ್ಕಾರದಿಂದ ದುಡ್ಡು, ಆ ದುಡ್ಡಿನಿಂದ ರೋಡ್ ಕಟ್ತಾ ಇದ್ದಾರಾ, ಅಲ್ಲ ರೋಡ್ ಮಾಡ್ತಾ ಇದ್ದಾರಾ, ಗವರ್ನಮೆಂಟ್ ಸ್ಕೂಲ್ ಕಟ್ತಾ ಇದ್ದಾರಾ, ಗವರ್ನಮೆಂಟ್ ಹಾಸ್ಪಿಟಲ್ ಕಟ್ತಾ ಇದ್ದಾರಾ, ಅಥವಾ ಯಾವ್ದಾದ್ರು ವಾಟರ್ ಟ್ಯಾಂಕ್ ಕಟ್ತಾ ಇದ್ದಾರಾ ಅಂತ ಎಲ್ಲ ತಿಳ್ಕೊಬಹುದು. ಅದಲ್ಲದೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಬಗ್ಗೆ ಇನ್ಫಾರ್ಮೇಶನ್, ಪಂಚಾಯತ್ ಸ್ಟಾಫ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವರ ಇನ್ಫಾರ್ಮೇಶನ್, ಮತ್ತು ಎಷ್ಟು ದುಡ್ಡು, ಯಾವುದರ ಫೈನು, ಯಾವುದಾದ್ರೂ ಒಂದು ವಾಟರ್ ಸೆಸ್ ಅಥವಾ ಇವೆಲ್ಲವೂ ಎಷ್ಟು ಕಲೆಕ್ಟ್ ಆಗಿದೆ ಅಂತಾನು ತಿಳ್ಕೊಬಹುದು. ಪಂಚಮಿತ್ರ ಅಂತ, ಪಂಚಮಿತ್ರ 2.0 ಕೂಡ ಬಂದಿದೆ. ದೆನ್ ಇಸ್ಯಾಪ್ ಅಪ್ಲಿಕೇಶನ್. ಸೊ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನ್ಸ್ಟ್ ಅಗ್ರಿಕಲ್ಚರಲ್ ಪೆಸ್ಟ್ಸ್ ಯಾರು ಡೆವಲಪ್ ಮಾಡಿರೋದು ಅಂತ ಕೇಳಿದರೆ UAS ರಾಯಚೂರು. ಸೊ ಅಗ್ರಿಕಲ್ಚರಲ್ ಪೆಸ್ಟ್ ನಿಮ್ಗೆ ಗೊತ್ತಿದೆ ಯಾವುದೆಲ್ಲ ಅಗ್ರಿಕಲ್ಚರಲ್ ಪೆಸ್ಟ್ಸ್ ಇದೆ. ಸೊ ಉದಾಹರಣೆಗೆ ಕಾಟನ್ಗೆ ಬ್ಯಾಕ್ಟೀರಿಯಂ ಥ್ರಿಂಜೆನ್ಸಿಸ್ ಅಂತ ಒಂದು ಪೆಸ್ಟ್ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ಪೆಸ್ಟ್ಸ್ ಇದೆ. ಅದಕ್ಕೆ ಏನು ಸೊಲ್ಯೂಷನ್ಸ್ ಅನ್ನ ಮಾಡಬಹುದು ಅಥವಾ ಯೂಸ್ ಮಾಡಬೇಕು ಅನ್ನೋದನ್ನ ಈ ಅಪ್ಲಿಕೇಶನ್ ಅಲ್ಲಿ ಹೇಳ್ತಾರೆ. ಪ್ರಶ್ನೆ ಹೇಗ್ ಬರ್ಬೋದು ಅಂದ್ರೆ, ಇಸ್ಯಾಪ್ ಪೋರ್ಟಲ್ 2024-25 ಮೆನ್ಷನ್ ಆದಂತಹ ಇಸ್ಯಾಪ್ ಪೋರ್ಟಲ್ ಕೆಳಗಿನ ಯಾವ ಯೂನಿವರ್ಸಿಟಿಯಿಂದ, ಯಾವ ಇನ್ಸ್ಟಿಟ್ಯೂಷನ್ ಇಂದ ಡೆವಲಪ್ ಆಗಿರೋದು ಅಂತ. ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಬಾಗಲಕೋಟೆ, GKVK ಬೆಂಗಳೂರು, ಮತ್ತೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ರಾಯಚೂರು ಅಂತ ಕೊಡುವ ಚಾನ್ಸಸ್ ಇರುತ್ತೆ. ದೆನ್
ಇನ್ನೊಂದು ವಿಷಯ ಬಹಳನೇ ಇಂಪಾರ್ಟೆಂಟ್ ಆದದ್ದು, ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಅನ್ನ ಅಳವಡಿಸಿಕೊಂಡಿದೆ. ಸೊ ರಾಷ್ಟ್ರೀಯ ಇ ವಿಧಾನ್ ಅಪ್ಲಿಕೇಶನ್ ನೇವಾ ಅಂತ ಏನ್ ಹೇಳ್ತೀವಿ, ಅದನ್ನ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಅಭಿವೃದ್ಧಿಪಡಿಸಿ ಮಿಷನ್ ಮೋಡ್ ಯೋಜನೆಯಾಗಿದೆ. ಸೊ ಮಿಷನ್ ಮೋಡ್ ಅಲ್ಲಿ ಎಲ್ಲ ಲೆಜಿಸ್ಲೇಟಿವ್ ಹೌಸಸ್, ಭಾರತದಲ್ಲಿನ ಎಲ್ಲ ಲೆಜಿಸ್ಲೇಟಿವ್ ಹೌಸಸ್ ಅನ್ನ ಪೇಪರ್ಲೆಸ್ ಮಾಡಬೇಕು, ಆಟೋಮೇಟೆಡ್ ಆಗಿ ಲಾ ಮೇಕಿಂಗ್ ಅನ್ನ ಮಾಡಬೇಕು, ಡಿಸಿಷನ್ಸ್ ಅನ್ನ ಟ್ರ್ಯಾಕ್ ಮಾಡಬೇಕು ಮತ್ತು ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಸೊ ಪೇಪರ್ಗಳು, ಹಾಳೆಗಳನ್ನ ಯೂಸ್ ಮಾಡಬಾರ್ದು ವಿಧಾನಸಭೆಯಲ್ಲಿ. ಆಲ್ರೆಡಿ ಇದು ಲೋಕಸಭೆಯಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಆಲ್ಸೋ ಇದು ಕಾರ್ಬನ್ ಫುಟ್ ಪ್ರಿಂಟ್, ದಟ್ ಈಸ್ ಸುಸ್ಥಿರ ಅಭಿವೃದ್ಧಿ 15ರ ಭೂಮಿಯ ಮೇಲೆ ಜೀವನ ಸುಧಾರಿಸುವ ಗುರಿಯನ್ನು ಹೊಂದಿದೆ. ಸೊ ಈ ಅಪ್ಲಿಕೇಶನಿನ ಮುಖಾಂತರ ಇಂಗಾಲದ ಹೆಜ್ಜೆಯ ಗುರುತುಗಳನ್ನು ಕಡಿಮೆ ಮಾಡಲು ಮತ್ತು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಸುಸ್ಥಿರ ಅಭಿವೃದ್ಧಿ ಗುರಿಯ 15 ಭೂಮಿಯ ಮೇಲೆ ಜೀವನ ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುತ್ತದೆ. ಓಕೆ, ದೆನ್ ಈ ವರ್ಷ ಇಂಪಾರ್ಟೆಂಟ್ ಆದಂತಹ ಸ್ಕೀಮು ಸಿ ವಿಜಿಲ್ ಅಂತ ಸ್ಕೀಮು. ಸೊ ಏನಪ್ಪಾ ಈ ಸಿ ವಿಜಿಲ್ ಅಂತ ಕೇಳಿದ್ರೆ, ಯಾವುದಾದರೂ ಒಂದು ಚುನಾವಣೆ ಸಮಯದಲ್ಲಿ ಮಾದರಿ ನೀತಿ ಸಂಹಿತೆ ಮತ್ತು ವೆಚ್ಚದ ಉಲ್ಲಂಘನೆಯನ್ನು ವರದಿ ಮಾಡಲು ನಾಗರಿಕರಿಗೆ ಒಂದು ಮೊಬೈಲ್ ಅಪ್ಲಿಕೇಶನ್. ಸೊ ನಾವೇನಾದರೂ ಎಲೆಕ್ಷನ್ ಟೈಮ್ ನಲ್ಲಿ, ಲೋಕಸಭಾ ಎಲೆಕ್ಷನ್ ಟೈಮಿನಲ್ಲಿ ಯಾವುದಾದ್ರೂ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ, ಯಾರಾದ್ರೂ ಸ್ಪೀಚ್ ಮಾಡ್ತಿರ್ಬೇಕಾದ್ರೆ ಏನೋ ಹೇಳ್ಬಿಟ್ರು, ಅದು ನಮ್ಗೆ ಅನ್ಸ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಆನ್ ದ ಸ್ಪಾಟ್ ಅದನ್ನ ರಿಪೋರ್ಟ್ ಮಾಡಬಹುದು. ಏನೆಲ್ಲ ರಿಪೋರ್ಟ್ ಮಾಡಬಹುದು ಅಂತ ಕೇಳಿದ್ರೆ, ಫೈರ್ ಆರ್ಮ್ಸ್, ಗನ್ ಅನ್ನ ಇಡೋದು, ಇಂಟಿಮಿಡೇಷನ್, ಹೊಡಿಯಕ್ ಬರೋದು, ವೋಟರ್ ಟ್ರಾನ್ಸ್ಪೋರ್ಟೇಷನ್, ಬರ್ರಿ ನಿಮ್ಮನ್ನ ಲೋನಲ್ ಕರ್ಕೊಂಡು ಹೋಗಿ ವೋಟ್ ಹಾಕ್ಸ್ ಬರ್ತೀನಿ ಅಂತ ಹೇಳಿ ವೋಟಿನ ಆಫೀಸ್ ವರ್ಗು ಕರ್ಕೊಂಡು ಹೋಗಿ ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಹಾಗಾಗಿ ನಮ್ಮವ್ರಿಗೆ ವೋಟ್ ಹಾಕಿ ಅಂತ ಹೇಳೋದು, ಈ ತರದ್ದೆಲ್ಲ ಮಾಡಬಾರ್ದು. ಫೇಕ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡೋದು ಗೊತ್ತಾದ್ರೆ ಅದನ್ನ ರಿಪೋರ್ಟ್ ಮಾಡಬಹುದು. ಮನಿ ಡಿಸ್ಟ್ರಿಬ್ಯೂಷನ್, ಹಿಂದಿನ ದಿನ ರಾತ್ರಿ ದುಡ್ಡು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅದನ್ನ ರಿಪೋರ್ಟ್ ಮಾಡಬಹುದು. ಪ್ರಾಪರ್ಟಿ ಡಿಫೇಸ್ಮೆಂಟ್, ಕಮ್ಯುನಲ್ ಹೇಟ್ ಸ್ಪೀಚ್, ಪೇಯ್ಡ್ ನ್ಯೂಸ್, ಯಾರಾದ್ರೂ ಪೇಯ್ಡ್ ನ್ಯೂಸ್ ಅಲ್ಲಿ ಒಳಗೊಂಡಿದ್ದಾರೆ ಅಂತ ಗೊತ್ತಾಗಿ ಖಾತ್ರಿ ನ್ಯೂಸ್ ಇದ್ರೆ ಅದನ್ನ ರಿಪೋರ್ಟ್ ಮಾಡಬಹುದು. ಫ್ರೀ ಬೀಸ್, ಕುಕ್ಕರ್ಗಳು ಕೊಟ್ಟಿದ್ದಾರೆ ಫ್ರೀ ಆಗಿ, ಯಾವುದೇ ಒಂದು ಇದು ಇಲ್ಲದೆ ವಾಪಸ್ ಏನು ಕೇಳದೆ ಕುಕ್ಕರ್ ಗಳನ್ನ ಕೊಟ್ಟಿದ್ದಾರೆ. ಮತ್ತು ಲಿಕ್ಕರ್ ಅಂಡ್ ಡ್ರಗ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿದರೆ ಸಿ ವಿಜಿಲ್ ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಅನ್ನ ಮಾಡಬಹುದು. ಡೈರೆಕ್ಟ್ ಆಗಿ ಇದು ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಮಾಡುತ್ತೆ ಮತ್ತು ರಿಟರ್ನಿಂಗ್ ಆಫೀಸರ್ಗಳು ನಿಯಂತ್ರಣಾ ಕೊಠಡಿಗಳಿಗೆ ಹೋಗಿ ಕ್ಷೇತ್ರ ಘಟಕದಲ್ಲಿ ಇದನ್ನ ಸ್ಥಿರ ಕಣ್ಗಾವಲುವನ್ನ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಫೋಟೋ ವಿಡಿಯೋ ಕ್ಯಾಪ್ಚರ್ ಮಾಡಿದ ತಕ್ಷಣ ಫ್ಲೈಯಿಂಗ್ ಸ್ಕ್ವಾಡ್ಗಳು ಇಮಿಡಿಯೇಟ್ ಆಗಿ ಬರ್ತಾರೆ. ದೆನ್ ದಿಶಾಂಕ್ ಆಪ್ ಕರ್ನಾಟಕದ ಭೂ ದಾಖಲೆಗಳಿಗಾಗಿ ಕರ್ನಾಟಕದ ಅಪ್ಲಿಕೇಶನ್ ಆಗಿದೆ. ಸೊ ಇಂಪಾರ್ಟೆಂಟ್ ಆದಂತಹ ಏನು ಮುಖ್ಯ ಇದು ಅಂದ್ರೆ, GIS ಪ್ರೋಗ್ರಾಮ್ ಆಫ್ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್. ಓಕೆ, ಸೊ ಕಂದಾಯ ಇಲಾಖೆಯ ಸರ್ವೆ, ಸೆಟಲ್ಮೆಂಟ್ ಮತ್ತು ಲ್ಯಾಂಡ್ ರೆಕಾರ್ಡ್ಸ್ SSLR ಘಟಕದ ಮೂಲಕ ಮೂಲ ಭೂ ದಾಖಲೆಗಳಿಗೆ ಸುಲಭ ಪ್ರವೇಶವನ್ನು ಒದಗಿಸುತ್ತದೆ. ಒರಿಜಿನಲ್ ಲ್ಯಾಂಡ್ ರೆಕಾರ್ಡ್ಸ್ ಗೆ ಆಕ್ಸೆಸ್ ಅನ್ನ ಕೊಡುತ್ತೆ ಮತ್ತು ಭೂಮಿ ಪ್ರಾಜೆಕ್ಟ್ ಏನಿದೆ ಯೋಜನೆಯಡಿ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವ ಕರ್ನಾಟಕದ ನಿರ್ಧಾರವನ್ನು ನಿಯಂತ್ರಿಸುತ್ತದೆ. ಆ ಪ್ರಾಜೆಕ್ಟ್ ಗೆ ದಿಶಾಂಕ್ ಆಪ್ ಹೆಲ್ಪ್ ಮಾಡುತ್ತೆ. ಓಕೆ, ದೆನ್ ಅದಲ್ಲದೆ ದಿಶಾಂಕ್ ಆಪಿನಲ್ಲಿ ಇನ್ನೇನೆಲ್ಲ ಸಿಗುತ್ತೆ ಅಂದ್ರೆ, ಯಾವ ಒಂದು ಭೂಮಿಯ ಹೆಸರು, ಏನು ಅದರ ವಿಸ್ತೀರ್ಣ, ಅದರ ಮಾಲೀಕತ್ವ ಯಾರು, ಅದರ ಲೆಫ್ಟ್ ಸೈಡ್ ಏನಿದೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ರೋಡ್ ಇದೆಯಾ, ಪಕ್ಕದಲ್ಲಿ ಖಾಲಿ ಸೈಟ್ ಇದೆಯಾ, ಏನಿದೆ ಅಂತೆಲ್ಲ ಮೆನ್ಷನ್ ಆಗಿರುತ್ತೆ. ದೆನ್ ವಿವಾದಗಳು ಕಡಿಮೆ ಮಾಡಲು ಮತ್ತು ದಾಖಲೆಯ ನಿರ್ವಹಣೆಯಲ್ಲಿ ಪಾರದರ್ಶಕತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಸೊ ಈ ಪ್ರಾಸೆಸ್ಗಾಗಿ ಇಟ್ ಈಸ್ ನಾಟ್ ಫಾರ್ ಲೀಗಲ್, ಕಾನೂನು ಉದ್ದೇಶಗಳಿಗಾಗಿ ಅಲ್ಲ. ದೆನ್ ಸುರಕ್ಷಾ ಬೆಂಗಳೂರು ನಗರ ಪೊಲೀಸ್ ನಿಂದ ಬಂದಂತಹ ಆಪ್ ಸುರಕ್ಷಾ ಅಂತ. ಸೊ ಈ ಬೆಂಗಳೂರು ಸಿಟಿ ಪೊಲೀಸ್ ನ ಅಪ್ಲಿಕೇಶನ್ ಇದು ಸಂಪೂರ್ಣ ಸಂಯೋಜಿತ ವೈಯಕ್ತಿಕ ಸುರಕ್ಷತಾ ಅಪ್ಲಿಕೇಶನ್ ಆಗಿದೆ. ಅಪ್ಲಿಕೇಶನ್ ತುರ್ತು ಸಮಯದಲ್ಲಿ ಬಳಸಲು ನಿಮ್ಮ ಸ್ಮಾರ್ಟ್ ಫೋನ್ ಅನ್ನು ವಿವೇಚನಾಯುಕ್ತ ವೈಯಕ್ತಿಕ ಸುರಕ್ಷತಾ ಸಾಧನವಾಗಿ ಪ್ರವರ್ತಿಸುತ್ತದೆ. ಓಕೆ, ಸೊ ಅದನ್ನ ಚೇಂಜ್ ಮಾಡುತ್ತೆ ಆಸ್ ಅ ಸೆನ್ಸಿಟಿವ್ ಡಿವೈಸ್. ಸೊ ಏನು ಮುಖ್ಯ ಉದ್ದೇಶ ಅಂತ ಅಂದ್ರೆ, ಪವರ್ ಬಟನ್ ಅನ್ನ 5 ಬಾರಿ ಒತ್ತುವ ಮೂಲಕ ಟ್ರಿಗರ್ ಮಾಡಬಹುದು. 5 ಟೈಮ್ಸ್ ಪವರ್ ಬಟನ್ ಅನ್ನ ಪ್ರೆಸ್ ಮಾಡಿ 10 ಸೆಕೆಂಡ್ಗಳ, ಸೊ ನೀವು ಆ ಪವರ್ ಬಟನ್ ಅನ್ನ 1 2 3 4 5 ಅಂತ ಒತ್ತಿದ ತಕ್ಷಣ ಟ್ರಿಗರ್ ಆಗುತ್ತೆ, ಅವಾಗ ಕಾಲ್ ಹೋಗುತ್ತೆ. 10 ಸೆಕೆಂಡ್ಗಳ ವಿಡಿಯೋ ಕ್ಲಿಪ್ ಅನ್ನು ರೆಕಾರ್ಡ್ ಮಾಡಲಾಗುತ್ತದೆ ಮತ್ತು
ಅಪ್ಲೋಡ್ ಮಾಡಲಾಗುತ್ತದೆ. ದೆನ್ ತುರ್ತು ಪರಿಸ್ಥಿತಿಯಲ್ಲಿ ನಿಮಗೆ ಸಹಾಯ ಮಾಡಲು ಪೊಲೀಸರನ್ನು ಟ್ರಿಗರ್ ಮಾಡಿ. ಸ್ನೇಹಿತರು ಮತ್ತು ಸಂಬಂಧಿಕರಿಗೆ SOS ಆಲ್ರೆಡಿ ನಂಬರ್ ಸ್ಪೀಡ್ ಆಗಿರ್ಬೇಕು. ದೆನ್ ನೆರವಿಗಾಗಿ ರವಾನೆ ವ್ಯವಸ್ಥೆಯನ್ನು GPS ಮೂಲಕ ಟ್ರ್ಯಾಕ್ ಮಾಡಬಹುದು ಎಲ್ಲಿದೆ ಈ ಫೋನು ಅಂತ. ದೆನ್ ಸಿಡಿಲು ಅನ್ನೋದು ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರದಿಂದ ಬರ್ತಾ ಇರುವಂತದ್ದು. ಸೊ ಎಲ್ಲಿ ಮಿಂಚಿನ ಮತ್ತು ಹವಾಮಾನ ಆರಂಭಿಕ ಸೇವೆ SWES ಒದಗಿಸುತ್ತದೆ. ಚಂಡಮಾರುತ ಡೆವಲಪ್ ಆಗ್ತಾ ಇದೆ, ತೀವ್ರತೆ ಮತ್ತು ಚಲನೆ ಮತ್ತು ಮಿಂಚಿನ ಎಚ್ಚರಿಕೆಯನ್ನು ರಚಿಸಲು ಅಗತ್ಯವಿರುವ ಇತರ ಅಗತ್ಯ ಒಳಹರಿವುಗಳಿಗೆ ಸಂಬಂಧಿಸಿದ ಅಪಾಯಕಾರಿ ವಿದ್ಯಮಾನಗಳನ್ನು ಗಮನಿಸಬೇಕು. ಸೊ ಅಲರ್ಟ್ ಮೆಕ್ಯಾನಿಸಮ್ ಆದಂತದ್ದು. ಸೊ ನೆಲ ಆಧಾರಿತ ಸಂವೇದಿಕ ನೆಟ್ವರ್ಕ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಆಧಾರಿತ ಡೇಟಾ ಸೇವೆಗಳಿಂದ ಪಡೆದ ಒಟ್ಟು ಮಿಂಚಿನ ಡೇಟಾವನ್ನು ಆಧರಿಸಿರುತ್ತದೆ. ಸೊ ಟೋಟಲ್ ಆಗಿ ಯಾವುದೆಲ್ಲ ಲೈಟ್ನಿಂಗ್ ರಿಲೇಟೆಡ್ ಆದಂತಹ ಡೇಟಾ ಇದೆ ಅದನ್ನ ಥಂಡರ್ ಸ್ಟಾರ್ಮ್ಸ್ ಅಂಡ್ ಲೈಟ್ನಿಂಗ್ ಅಂತ ಹೇಳ್ತೀವಿ, ಅದನ್ನ ಕೊಡುತ್ತೆ. ರೈಟ್. ಸೊ ಇದರೊಂದಿಗೆ 30 ಕರ್ನಾಟಕ ಸರ್ಕಾರದ ಆಡಳಿತ ಯೋಜನೆಗಳನ್ನ ನೋಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.